ಹೈಕೋರ್ಟ್ನ ತೀರ್ಪು ಬಿಜೆಪಿ ಪಾಳ್ಯಕ್ಕೆ ಹಬ್ಬದ ಊಟವನ್ನೇ ಹಾಕಿಬಿಟ್ಟಿದೆ ಇವತ್ತು. ಆದರೆ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹೈಕೋರ್ಟ್ನ ತೀರ್ಪು ಬಂತು, ಪ್ರಾಸಿಕ್ಯೂಷನ್ ಆಗಲಿ ಅಂತ ಹೇಳಿ ಅಷ್ಟಕ್ಕೆ ಸಂಭ್ರಮ ಪಡಬಹುದಾ ನಾವು ಅಥವಾ ಇಲ್ವಾ? ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಕಾದು ನೋಡೋಣ ಅಂತ ಹೇಳಿ ಬಿಜೆಪಿ ಒಂದು ಕಡೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಅಂತ ಹೇಳಿದ್ರೆ ಬೇಕಾದಷ್ಟು ಕಾರಣ ಇರಬಹುದು ರಾಜಕೀಯವಾಗಿ ಅಂತ ನೋಡಿದಾಗ. ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪಕ್ಷ ತೆಗೆದುಕೊಂಡಂಥ ನಿಲುವಿನ ಬಗ್ಗೆ ಪಕ್ಷದ ಒಳಗಡೆಯೇ ಒಗ್ಗಟ್ಟಿಲ್ಲ. ಈ ಕಡೆ ವಿಜೇಂದ್ರ ಅವರು ಪಾದಯಾತ್ರೆಯನ್ನು ಮಾಡಿರಬಹುದು, ಕುಮಾರಸ್ವಾಮಿ ಅವರು ಕೂಡ ಮಾಡಿರಬಹುದು. ಆದರೆ ಯತ್ನಾಳ್ ಅಂಡ್ ಟೀಮ್ ಇದನ್ನು ವಿರೋಧ ಮಾಡ್ತಾ ಇತ್ತು. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಹೋಲ್ ಹಾರ್ಟೆಡ್ ಆಗಿ ಹೃದಯ ತುಂಬಿ ಇದು ಅದ್ಭುತ ಆಗೋಯಿತು, ನಮಗಿದು ಒಳ್ಳೆ ಅಡ್ವಾಂಟೇಜ್ ಆಗಿಬಿಟ್ಟಿದೆ ಇದು ಅನ್ನೋ ಸ್ಥಿತಿಲಿ ಅವರೂ ಇಲ್ಲ. ಕಾರಣ, ಒಂದು ವೇಳೆ ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿಯಿಂದ ಇಳಿದ್ರೆ ಇನ್ಯಾರು ಬರ್ತಾರೋ, ಡಿ ಕೆ ಶಿವಕುಮಾರ್ ಬರ್ತಾರೋ, ಇನ್ನೊಬ್ಬರು ಬರ್ತಾರೋ, ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಬಂದರು, ಹಳೆ ಮೈಸೂರು ಭಾಗದಲ್ಲಿ ಅವ್ರ ಸ್ಥಿತಿ ಏನಾಗುತ್ತೆ? ಇಂಥ ಲೆಕ್ಕಾಚಾರಗಳು ಪ್ರತಿ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಕೂಡ ಈಗ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಈಗಲೇ ನಾವೇನೋ ಸಂಭ್ರಮಿಸಿಬಿಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಬೇಡ ಅಂತ ಮೈತ್ರಿ ಪಕ್ಷಗಳು ಕೂಡ ಇವೆ. ಇಲ್ಲಿಯೂ ಕೂಡ ಅಂಥ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಆಗಲಿ, ಹಾರಾಟಗಳಾಗಲಿ, ಚೀರಾಟಗಳಾಗಲಿ ನಾವು ನೋಡಲಿಲ್ಲ. ಇನ್ನೊಂದು ಕಡೆ ಈಗಲೇ ಎಲ್ಲವನ್ನೂ ಕೂಡ ಡಿಸೈಡ್ ಮಾಡೋದು ಬೇಡ, ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಸಮಯ ಕೊಡೋಣ ನಾವು ಈ ವಿಚಾರದಲ್ಲಿ. ಅಕಸ್ಮಾತ್ ಮುಖ್ಯಮಂತ್ರಿ ಜಗದೇ ಇದ್ದರೆ ಆಗ ರಾಜೀನಾಮೆಗೆ ಆಗ್ರಹಿಸಿ ಮತ್ತೊಂದು ಪ್ರತಿಭಟನೆಯನ್ನು ಮಾಡೋಣ ಅಂತ ಪ್ಲಾನ್ ಕೂಡ ಬಿಜೆಪಿ ಮಾಡಿಕೊಂಡಿರಬಹುದು. ನಾಳೆ ಮೊದಲ ಹಂತದಲ್ಲಿ ಜಿಲ್ಲಾವಾರು ಪ್ರತಿಭಟನೆಗೆ ಬಿಜೆಪಿ ಒಂದು ಕಡೆ ಕರೆ ಕೊಟ್ಟಿದೆ. ಸಿಎಂ ನೈತಿಕ ಹೊಣೆ ಹೊತ್ತುಕೊಂಡು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಆ ಒಂದು ಸಭೆಯಲ್ಲಿ ಕಂಡುಬರಲಿದೆ. ಮೂಡಾ ಪಾದಯಾತ್ರೆ ಯಶಸ್ವಿಯನ್ನು ಕೂಡ ಜನರಿಗೆ ಅರ್ಪಿಸಬೇಕು ಅಂತ ನಿರ್ಧಾರವನ್ನು ಬಿಜೆಪಿ ಮಾಡಿದೆ. ಮತ್ತೊಂದು ಕಡೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸಿ.ಟಿ. ರವಿ. ಹೈಕೋರ್ಟ್ ತೀರ್ಪು ಬಂದ ದಿನವೇ ಕುತೂಹಲ ಮೂಡಿಸ್ತಾ ಇದೆ ಸಿ.ಟಿ. ರವಿ ಅವರ ರಾಜ್ಯಪಾಲರ ಭೇಟಿ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಈಗ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಒಂದು ತೀರ್ಪಂತೂ ಬಂತು, ಬಟ್ ನಾವು ನೋಡಿದಾಗ ಒಂದು ದೊಡ್ಡ ಸೆಲೆಬ್ರೇಷನ್ ಏನು ಕಂಡು ಬರ್ತಾ ಇಲ್ಲ. ಬೇಕಾದಷ್ಟು ಕಾರಣ ಇರಬಹುದು. ಬಿ ಜೆ ಪಿಯಲ್ಲೇ ಗುಂಪುಗಳಿದೆ, ಸಿದ್ದರಾಮಯ್ಯನವ್ರನ್ನ ಇಷ್ಟಪಡ್ತಕ್ಕಂಥ ಗುಂಪು ಕೂಡ ಇರಬಹುದು ವೈಯಕ್ತಿಕವಾಗಿ. ಈಗ ಸಿದ್ದರಾಮಯ್ಯ ಅವ್ರನ್ನ ಎದುರು ಹಾಕ್ಕೊಂಡ್ರೆ, ಇದನ್ನು ನಾವು ಸೆಲೆಬ್ರೇಷನ್ ಮಾಡಿಬಿಟ್ರೆ ಅದು ಅಹಿಂದ ವರ್ಗದ ದೊಡ್ಡ ನಾಯಕ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಜೊತೆಗೆ ಇತ್ತೀಚೆಗೆ ಇರ್ತಕ್ಕಂಥದ್ದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ನಾಯಕ ಅಂತ ಇದೆ. ಆ ಒಂದು ಇಮೇಜಲ್ಲಿ ಬರೀ ಸಿದ್ದರಾಮಯ್ಯನ ವಿರೋಧ ಮಾಡಿದ್ರು ಅಂತ ಬರಲ್ಲ. ಆಗ ಸಿದ್ದರಾಮಯ್ಯ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅಂತ ಬಂದಾಗ ಸೆಲೆಬ್ರೇಟ್ ಮಾಡೋ ಮೂಡಲ್ಲಿ ಬಿ ಜೆ ಪಿ ಅವರು ಇಲ್ವಾ ಈಗ ಅಂತ? ಹೌದು ರಮಕಾಂತ್, ತಾವು ಹೇಳಿದ ಹಾಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಸೇಫರ್ ಮೋಡ್ ನಲ್ಲಿ ತನ್ನ ಹೋರಾಟವನ್ನು ನಡೆಸೋದಕ್ಕೆ ಯೋಚನೆಯನ್ನ ಮಾಡ್ಕೊಳ್ತಾ ಇದೆ. ಇಲ್ಲಿ ವ್ಯಕ್ತಿಗತವಾಗಿ ಯಾರನ್ನು ಟಾರ್ಗೆಟ್ ಮಾಡದೆ ಕೇವಲ ಭ್ರಷ್ಟಾಚಾರ ರಹಿತ, ಅಂದ್ರೆ ಭ್ರಷ್ಟಾಚಾರವನ್ನ ಮಾಡ್ತಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಅದೇ ಮಾಹಿತಿಯನ್ನ ಉಲ್ಲೇಖ ಮಾಡಿರುವಂತಹ ಬಿಜೆಪಿ ನಾಯಕರು, ಮೂಡಾ ಹಗರಣದ ಸಂಬಂಧಿತವಾಗಿ ನಾವು ಹೋರಾಟವನ್ನ ಮಾಡಿದ್ದೆವು, ಬಡ ಮತ್ತು ನೊಂದ ವರ್ಗಗಳ ವಿಚಾರದಿಂದ ನಾವು ಈ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೇವೆ ಹೊರತು ಸಿದ್ದರಾಮಯ್ಯನವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಅಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡಿದೆ. ಆ ಮುಖಾಂತರ ಸಿದ್ದರಾಮಯ್ಯನವರು ಮತ್ತು ಅವರ ಸಮುದಾಯ ಮತ್ತು ಅಹಿಂದ ವರ್ಗದ ಯಾವುದೇ ರೀತಿಯಾದಂತಹ ಕೆಂಗಣ್ಣು ತಮ್ಮ ಪಕ್ಷದ ಕಡೆ ಬೀಳದಿರಲಿ ಅನ್ನುವಂತಹ ಒಂದು ಸ್ಟೆಪ್ ಅನ್ನು ಅವರು ತೆಗೆದುಕೊಂಡಿದ್ದಾರೆ. ಉಳಿದಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗೆ, ಅಂದ್ರೆ ಭ್ರಷ್ಟಾಚಾರದ ವಿಚಾರದ ಹೋರಾಟವನ್ನ ಬಿಜೆಪಿ ನಿರಂತರವಾಗಿ ಮುಂದುವರಿಸ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಪಾದಯಾತ್ರೆಯೇ ನಮಗೆ ಬಹುದೊಡ್ಡ ಗೆಲುವು ಅನ್ನೋದನ್ನ ಬಿಜೆಪಿ ನಾಯಕರುಗಳೆಲ್ಲರೂ ಕೂಡ ಬಣ್ಣಿಸಿಕೊಂಡಿದ್ದಾರೆ. ನಾವು ಈ ವಿಚಾರದಲ್ಲಿ ಪಾದಯಾತ್ರೆ ಮಾಡದಿದ್ದಲ್ಲಿ ಇಂತಹ ನಿರ್ಧಾರ ಒತ್ತಡ ಸರ್ಕಾರದ ಮೇಲೆ ಬಿದ್ದು ಜನರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನು ಮಾಡೋದಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಆ ಪಾದಯಾತ್ರೆ ಮುಖಾಂತರವೇ ನಮಗೆ ಹೆಚ್ಚಿನ ಬಲ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಎಲ್ಲ ವಿಚಾರಗಳನ್ನ ಗಮನಿಸಿ, ಪರಾಮರ್ಶಿಸಿ, ವಿಚಾರವನ್ನು ನೋಡಿಕೊಂಡು ತೀರ್ಪನ್ನು ನೀಡಿದೆ. ಸೊ ಇದು ನಮ್ಮ ಹೋರಾಟಕ್ಕೆ ಸಂದ ಜಯ ಅನ್ನುವಂತ ಮಾತನ್ನು ಹೇಳ್ಕೊಂಡಿದೆ. ಹಂತ ಹಂತವಾಗಿ ಈ ಹೋರಾಟವನ್ನ ಮುಂದುವರಿಸುವ ನಿರ್ಧಾರವನ್ನ ಬಿಜೆಪಿ ಮಾಡ್ಕೊಂಡಿದೆ. ಜೊತೆಗೆ ಮುಖ್ಯಮಂತ್ರಿಗಳಿಗೆ ತಕ್ಷಣವೇ ರಾಜೀನಾಮೆಯ ಆಗ್ರಹವನ್ನು ಮಾಡಿದ್ರು ಕೂಡ ಅವರ ಮುಂದಿನ ನಡೆ ಏನಾಗಿರ್ಬೋದು ಅನ್ನೋದನ್ನ ಕೂಡ ಕಾದು ನೋಡುವಂತಹ ಯೋಚನೆಯನ್ನ ಕೂಡ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ಪ್ರಾಥಮಿಕವಾಗಿ ಮಾತ್ರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನಡೆಯೋದಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿರುವುದು. ಸೊ ಈ ಹಿನ್ನೆಲೆಯಲ್ಲಿ ಈಗಲೇ ನಾವು ಆ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಮಗೆ ಅದರಿಂದ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅನ್ನುವಂತಹ ಆಲೋಚನೆಯಲ್ಲಿ ಬಿಜೆಪಿ ಹೆಜ್ಜೆ ನೀಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ರಾಕೇಶ್.